ಸ್ನೇಹಿತರೆ, ಈ ವಿಡಿಯೋದಲ್ಲಿ ಏನಪ್ಪಾ ಮಾಹಿತಿ ಕೊಡಕ್ ಬಂದಿದ್ದೀನಿ ಅಂತ ಹೇಳಿದ್ರೆ ಹೀರೆಕಾಯಿ ಬೆಳೆ ಬಗ್ಗೆ ಎಷ್ಟೋ ಮಾತಾಡ್ತೀಯ ಅಂತ ನೀವು ಅನ್ಕೊಂತ ಇರ್ಬೋದು. ಮಾತಾಡ್ತಾ ಇದ್ರೆ ಮಾತಾಡೋದಕ್ಕೇನು ತುಂಬಾ ಮಾಹಿತಿಗಳು ಹಂಗಂಗೆ ಬರ್ತಾನೆ ಇರ್ತದೆ, ಹೋಗ್ತಾನೆ ಇರ್ತದೆ. ಮುಖ್ಯವಾಗಿ ಏನಪ್ಪಾ ಅಂತ ಹೇಳಿದ್ರೆ ಮಳೆಗಾಲದಲ್ಲಿ ಹೀರೆಕಾಯಿ ಬೆಳೆನಲ್ಲಿ ಬಂದು ಸಾಮಾನ್ಯವಾಗಿ ವೈರಸ್ ತೊಂದರೆಗಳು ಒಂದ್ ಸ್ವಲ್ಪ ಕಡಿಮೆನೇ ಇರ್ತದೆ. ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ ತೇವಾಂಶಗಳು ಜಾಸ್ತಿ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತೇ ಇರುತ್ತೆ, ಡೌನಿ ಮಿಲ್ಡು ಪ್ರಮುಖವಾಗಿ ಅದನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಬೇಕಾಗುತ್ತೆ. ಸೊ ಈ ಒಂದು ಕ್ರಾಪ್ ಅಲ್ಲಿ ಬಂದು ಡೌನಿ ಮಿಲ್ಡು ಅನ್ನೋದು ಏನೋ ಅಂತ ಇದು ಏನು ಕಾಣಿಸ್ತಾ ಇಲ್ಲ. ಇನ್ನೊಂದು ವಿಚಾರಕ್ಕೆ ಬಂದಾಗ ಇಲ್ಲಿ ಗಮನಿಸಬಹುದು, ಏನಿದೆ ಈ ಮೊಸಾಯಿಕ್ ವೈರಸ್, ಎಲ್ಲೋ ಮೊಸಾಯಿಕ್ ಅಂತಾರೆ ಅಥವಾ ಗ್ರೀನ್ ಮಾಟಲ್ ಅಂತಾರೆ, ಈ ತರ ವೈರಸ್ ಗಳದೊಂದು ತೊಂದರೆ ಇರ್ತದೆ. ಇದು ಯಾಕಪ್ಪ ಬಂದಿದೆ ಅಂತ ಹೇಳಿದ್ರೆ, ಸೊ ಇವಾಗ ಕೋಲ್ಡ್ ಕ್ಲೈಮೇಟ್ ಸ್ಟಾರ್ಟ್ ಆಗಿದೆ. ಇದು ಬೇಸಿಗೆನಲ್ಲಿ ಬಿಸಿಲಲ್ಲಿ ಉಣಿರೋ ಟೈಮಲ್ಲಿ ಇನ್ಫೆಕ್ಷನ್ಸ್ ಒಂದ್ ಸ್ವಲ್ಪ ಜಾಸ್ತಿನೇ ಇರ್ತದೆ ಇದು. ಮತ್ತೆ ಇನ್ನೊಂದೇನ ಹೇಳ್ತಾ ಇದ್ದಿದ್ದು, ಡೌನಿ ಬಗ್ಗೆ ಮಾತಾಡ್ತಾ ಇದ್ರಿ. ಡೌನಿ ಮಿಲ್ಡೋ ಒಂದು ಒಂದ್ ಸ್ವಲ್ಪ ಹುಷಾರಾಗಿ ನೋಡ್ಕೊಬೇಕಾಗುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ಮೋಡ ವಾತಾವರಣ, ತೇವಾಂಶಗಳು ಜಾಸ್ತಿ ಆದಷ್ಟು ಡೌನಿ ಮಿಲ್ಡೋ ಜಾಸ್ತಿ ಆಗುತ್ತೆ. ಇನ್ನು ಅದನ್ನ ಹೊರತುಪಡಿಸಿ ಇನ್ನೇನಪ್ಪ ಇದಕ್ಕೆ ಬರಬಹುದಾದಂತ ರೋಗಗಳು ಅಂತ ಹೇಳಿದ್ರೆ, ಡೌನಿ ಮಿಲ್ಡೋ ಜೊತೆಗೆ ನಿಮ್ಗೆ ಲೀಫ್ ಸ್ಪಾಟ್ ಅಂತ ಬರ್ತದೆ. ಲೀಫ್ ಸ್ಪಾಟ್ ಅಂತ ಹೇಳಿದ್ರೆ ಎಲೆ ಮೇಲೆ ಒಂದ್ ಸ್ವಲ್ಪ ಬಬಲ್ಸ್ ತರ ಯೆಲ್ಲೋ ಕಲರ್ ಆಗಿ ಈ ಚುಕ್ಕೆ ಇದು ಬೊಬ್ಬೆಗಳ ತರ ಬರ್ತಾ ಇರ್ತದೆ. ಸೊ ಅದು ಬರ್ತದೆ. ಇನ್ನ ಈ ನೋಡ್ತಿರ್ಬೋದು, ಈ ವೈರಸ್ಗಳೆಲ್ಲ ಬಂತಂತ ಹೇಳಿದ್ರೆ ಈ ಚಿಗುರುಗಳು ಮುಂದೆನೆ ಹೋಗೋದಿಲ್ಲ, ಎಲ್ಲ ಅಲ್ಲಲ್ಲೇ ಇದಾಕೊಂಡ್ಬಿಡ್ತದೆ, ಫುಲ್ ಇದಾಗ್ಬಿಡ್ತದೆ. ಈ ಎಲೆನ ಗಮನಿಸಿ ನೀವು ಬೇಕಾದ್ರೆ ಹೆಂಗಿದೆ ಅಂತ ಹೇಳ್ಬಿಟ್ಟು ಫುಲ್ ಓಪನ್ ಆಗಿರೋದಿಲ್ಲ. ಸೊ ಇದೊಂದು. ಅದೇ ರೋಗಗಳ ಬಗ್ಗೆ ಮಾತಾಡ್ತಾ ಇದ್ರಲ್ಲ, ಈಗ ಡೌನಿ ಮಿಲ್ಡೋ ಆಯ್ತು, ಅದ್ರ ಜೊತೆಗೆ ಲೀಫ್ ಸ್ಪಾಟ್, ಎಲೆ ಮೇಲೆ ಈ ಅರ್ಶಿನ ಕಲರ್ ದೊಡ್ಡದಾಗಿ ಚುಕ್ಕೆ ತರ ಬರ್ತದೆ, ಅದೊಂದು. ಅದ್ರ ಜೊತೆಗೆ ಇನ್ನೇನಪ್ಪ ಅಂತ ಹೇಳಿದ್ರೆ ಪೌಡರಿ ಮಿಲ್ಡೋ ಅಂತ ಹೇಳಿದ್ರೆ ಬೂದಿ ರೋಗನ ಕಂಟ್ರೋಲ್ ಅಲ್ಲಿ ಇಟ್ಕೊಬೇಕು. ಸೊ ಇದು ಬಂದು ಒಂದು ರೋಗಗಳ ವಿಚಾರ ಆಯ್ತು. ಈಗ ಬಂದು ಈ ಬೆಳೆಗೆ ಬಂದು ಕರೆಕ್ಟ್ ಆಗಿ ಒಂದು 38 ದಿನ ಆಗಿದೆ. ಇನ್ನೊಂದು 2-3 ದಿನದಲ್ಲಿ ಮೇ ಬಿ ಶಾಂಪಲ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ನೋಡ್ತಿರ್ಬೋದು ಆಲ್ರೆಡಿ ಕಾಯಿಗಳೆಲ್ಲ. ಇದೆಲ್ಲ ಬಂದು ಇನ್ನೊಂದು 2-3 ದಿನಕ್ಕೆಲ್ಲ ಬಲ್ತ್ಕೊಂಡ್ಬಿಡ್ತದೆ. ಇನ್ನು ಹೀರೆಕಾಯಿ ಬೆಳೆನಲ್ಲಿ ಇನ್ನೊಂದೇನಪ್ಪ ಮುಖ್ಯವಾಗಿ ಗಮನಿಸಬೇಕಾಗಿರೋದು ಅಂತ ಹೇಳಿದ್ರೆ, ಬೆಳೆನ ಕಟಾವಿಗೆ ಬಂದ್ಮೇಲೆ, ಕಾಯಿ ಕಟಾವಿಗೆ ಬಂದ್ಮೇಲೆ ನೀಟಾಗಿ ಬಂದಿದ್ ಕಾಯಿನೆಲ್ಲ ಕಟಾವ್ ಮಾಡಿ ಹಾಕ್ತಾ ಇರಬೇಕು. ನಾವು ತುಂಬಾ ಇಲ್ಲ ದಪ್ಪ ಆಗ್ಲಿ ಅಂತ ಹೇಳ್ಬಿಟ್ಟು ಜಾಸ್ತಿ ಅದನ್ನ ಬಲ್ಸ್ಕೊಂಡು ಕುತ್ಕೊಂಡ್ರೆ ಏನಾಗುತ್ತೆ, ಮುಂದೆ ಹೋಗ್ತಾ ಇರುತ್ತೆ. ಈಗ ಒಂದು ಎಕ್ಸಾಂಪಲ್ ಇಲ್ಲಿ ನೋಡ್ತಿರ್ಬೋದು, ಈ ಕಾಯಿ ಇವಾಗ ಬಂದಿದೆ ಅನ್ಕೊಳ್ಳಿ, ಇದನ್ನ ನಾವು ಕೊಯ್ದಿರ ಹಾಗೆ ಇಟ್ಕೊಂಡ್ರೆ ಏನಾಗುತ್ತೆ, ಸಪ್ಲಿಮೆಂಟ್ಸ್ ಎಲ್ಲ ಮುಂದಕ್ಕೆ ಹೋಗಿಲ್ಲ ಅಂತ ಹೇಳಿದ್ರೆ ಈ ಕಾಯಿ ಎಲ್ಲ ಏನಾಗ್ತದೆ, ಇದಕ್ಕೆ ಹೋಗುವಂತ ಸಪ್ಲಿಮೆಂಟ್ಸ್ ಇಲ್ಲೇ ಎಳ್ಕೊಂಡ್ಬಿಡ್ತದೆ. ಇದು ಎಳ್ಕೊಂಡಾಗ ಈ ಕಾಯಿ ಡ್ರಾಪ್ ಆಗ್ಬೋದು. ಈ ರೀತಿ ಮಾಡಿದಾಗ ಏನಾಗುತ್ತೆ, ಇಳುವರಿ ಮೇಲೆ ಹೊಡೆತ ಬೀಳ್ತದೆ. ಇದೊಂದು ಗಮನದಲ್ಲಿ ಇಟ್ಕೊಬೇಕು. ಈ ಕಾಯಿ ಬಂದಿದೆ ಅಂತ ಹೇಳಿದ್ರೆ ಅದನ್ನ ತೆಗೆದಾಕ್ಬೇಕು. ಆಲ್ಮೋಸ್ಟ್ ತುಂಬಾ ಕಡೆ ಗಮನಿಸಬಹುದು, ಒಂದಿನ ಬಿಟ್ಟು ಒಂದಿನಕ್ಕೆ ಕೊಯ್ದಾಕ್ಬಿಡ್ತಾರೆ. ಕೆಲವೊಬ್ಬರು ಬಂದು 2 ದಿನ ಗ್ಯಾಪ್ ಕೊಟ್ಟು 3ನೇ ದಿನಕ್ಕೆ ಕೊಯ್ತಾರೆ. ಸೊ ಈ ರೀತಿ 2 ದಿನ ಬಿಟ್ಟು ಗ್ಯಾಪ್ ಕೊಟ್ಟು 3ನೇ ದಿನಕ್ಕೆ ಕೊಯ್ಯೋರೆಲ್ಲ ಒಂದು ಲೆಕ್ಕಾಚಾರವಾಗಿ ನೀಟಾಗಿ ತೆಗೆದು ಬಿಡ್ತಾರೆ. ಚಿಕ್ಕದು ಒಂದು ಮೀಡಿಯಂ ಸೈಜ್ ಆಗಿರೋದೆಲ್ಲ ಒಂದಿನ ಬಿಟ್ಟು ಒಂದಿನ ಕೊಯ್ಯೋರು ಬಂದು ಒಂದು ಸ್ವಲ್ಪ ದಪ್ಪ ಇರೋದನ್ನೇ ಕೊಯ್ಕೊಂತಾರೆ. ಸೊ ಈ ರೀತಿಯಲ್ಲಿ ಇದು ಮಾಡ್ಕೊಂತಾರೆ. ಇದನ್ನ ಬಿಟ್ಟು ಇನ್ನೇನಾದ್ರು ಒಂದ್ ಸ್ವಲ್ಪ ಲೇಟ್ ಮಾಡಿ ಏನಾದ್ರು ಕೊಯ್ಯೋದು ಆ ರೀತಿ ಏನಾದ್ರು ಆಯ್ತು ಅಂದ್ರೆ ತುಂಬಾನೇ ದಪ್ಪ ಹೋಗ್ತದೆ, ಅದು ಏನಕ್ಕೂ ಕೆಲಸಕ್ಕೆ ಬರ್ದಿರಾಗೋಗ್ತದೆ. ಮತ್ತೆ ಇದೆಲ್ಲ ಆಯ್ತು. ಇನ್ನೊಂದೇನಂತ ಹೇಳಿದ್ರೆ, ಈಗ ಸಮಗ್ರವಾದ ಪೋಷಕಾಂಶಗಳು ಸಿಗದೇ ಇದ್ದಾಗ, ಇಲ್ಲಿ ನೋಡಿ, ಸಮಗ್ರವಾದ ಪೋಷಕಾಂಶ ಸಿಕ್ಕದಾಗ ಏನಾಗುತ್ತದೆ, ನಾವು ಬರುವಂತ ಪ್ರತಿಯೊಂದು ಕಾಯಿನೂ ಹಿಡ್ಕೊಂತದೆ. ಇಲ್ಲ ಪೋಷಕಾಂಶಗಳ ಕೊರತೆ ಇದ್ದಾಗ ಏನಾಗುತ್ತೆ, ಈ ಕಾಯಿ ಇಷ್ಟೇ ಇರ್ತದೆ, ದಪ್ಪನೂ ಆಗೋದಿಲ್ಲ, ಏನೂ ಆಗೋದಿಲ್ಲ, ಅಲ್ಲೇ ಒಣಗೋಗ್ತದೆ. ಸೊ ಇದೊಂದು ತೊಂದರೆ ಇರ್ತದೆ. ನಿಮ್ಗೆ ಉದಾಹರಣೆ ಬೇಕಂತ ಹೇಳಿದ್ರೆ ಇಲ್ಲಿ ಗಮನಿಸಬಹುದು, ನೀವು ಇಲ್ಲಿ ನೋಡ್ತಿರ್ಬೋದು, ಈ ಕಾಯಿ ಏನಕ್ಕೂ ಆಗೋದಿಲ್ಲ ನೋಡಿ, ಇದಕ್ಕೆ ಹೋಗಿಲ್ಲ ಸಪ್ಲಿಮೆಂಟ್ಸ್, ಈ ರೀತಿ ಹಳದಿ ಬಣ್ಣಾಗಿ ಊಷ್ಟ ಹೋಗ್ತದೆ. ಸೊ ಅದಕ್ಕೆ ಇದನ್ನ ಒಂದ್ ಸ್ವಲ್ಪ ಹತೋಟಿಯಲ್ಲಿ ಇಟ್ಕೊಬೇಕು ನಾವು. ಸರಿಯಾದ ಸಪ್ಲಿಮೆಂಟ್ಸ್, ಲಘು ಪೋಷಕಾಂಶಗಳು, ಜಿಂಕು, ಬೋರಾನು, ಮೆಗ್ನೀಷಿಯಂ, ಫೆರಸ್, ಈ ತರದ್ದೆಲ್ಲ ಏನೇನ್ ಬೇಕು ಲಘು ಪೋಷಕಾಂಶಗಳನ್ನ ಕೊಡ್ತಾ ಇರಬೇಕು. ಇನ್ನ ಎಕ್ಸೆಸಿವ್ ಆಗಿ ಹೇಳ್ಬೇಕಂತ ಹೇಳಿದ್ರೆ, ಸ್ವಲ್ಪ ಯಥೇಚ್ಛವಾಗಿ ಬೋರನ್ನ ಬಳಕೆ ಮಾಡೋದ್ರಿಂದ ಏನಪ್ಪಾ ಆಗುತ್ತೆ ಅಂತ ಹೇಳಿದ್ರೆ, ಕಾಯಿ ಹಿಂಗ್ ಸೊಟ್ಟಕ್ಕೆ ತಿರುಗ್ಕೊಳ್ಳೋದಾಗ್ಲಿ, ಮತ್ತೆ ಉದ್ದ ಬರ್ದೇ ಇರೋದಾಗ್ಲಿ, ಇದೆಲ್ಲ ಬಂದು ಬೋರನ್ನ ಯೂಸ್ ಮಾಡ್ಕೊಂಡಾಗ ತುಂಬಾನೇ ಚೆನ್ನಾಗಿ ಬರ್ತದೆ. ಇನ್ನ ಈ ಬೂದಿ ರೋಗ ಅಂತ ಇಷ್ಟೊತ್ತು ಮಾತಾಡಿದ್ರಲ್ವಾ, ಇಲ್ಲಿ ನೋಡ್ತಿರ್ಬೋದು, ಇದು ಆಲ್ರೆಡಿ ಈಗ ಬೂದಿ ರೋಗ ಸ್ಟಾರ್ಟ್ ಆಗ್ಬಿಟ್ಟಿದೆ ಮೋಡ ವಾತಾವರಣಕ್ಕೆ. ಇಲ್ಲಿ ಮೇಲೆ ಕಾಣಿಸ್ತಾ ಇದೆಯಾ, ಇದನ್ನ ಮುಟ್ಟಿದಾಗ ಏನಾಗುತ್ತೆ, ಪೌಡರ್ ತರನೇ ಇರ್ತದೆ. ಅದಕ್ಕೆ ಪೌಡ್ರಿ ಮಿಲ್ಡೋ ಅಂತ ಹೆಸರಿಕ್ಕಿರ್ತಾರೆ ಅದಕ್ಕೆ. ಇಲ್ಲಿ ನೋಡ್ರಿ, ಇಲ್ಲಿ ನನ್ನ ಶರ್ಟ್ ಮೇಲೆ ಹಾಕಿದ ತಕ್ಷಣ ಫುಲ್ ಪೌಡರ್ ತರ ಹೆಂಗ್ ಕೂತ್ಕೊಂತು. ಸೊ ಇದನ್ನ ಹತೋಟಿಗೆ ತಗೊಂಬಂದಿಲ್ಲ ಅಂತ ಹೇಳಿದ್ರೆ ದಿನ ಜಾಸ್ತಿ ಆಗ್ತಾ ಎಲೆನೆ ಒಂಥರ ಹಳದಿ ಬಣ್ಣ ಆಗಿ ಗಿಡ ಎಲ್ಲ ಒಂಥರ ಇದಾಗ್ಬಿಡುತ್ತೆ.
ಈ ಸ್ಪ್ರೇ ವಿಚಾರಕ್ಕೆ ಬಂದಾಗ ನಿಮ್ಗೆ ಗೊತ್ತು, ಇದು ಸಪರೇಟ್ ಆಗಿ ಹೇಳ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಡೌನಿ ಮಿಲ್ಡ್ ಅಂತ ಹೇಳಿದ್ರೆ ಎಲೆ ಎಲ್ಲ ಅರ್ಶಿನ ಕಲರ್ ತಿರುಗಿ ಒಂಥರ ಅರ್ಶಿನ ಕಲರ್ ಅಂತ ಹೇಳಿದ್ರೆ ಇವಾಗ ವೈರಸ್ಗೂ ಅರ್ಶಿನ ಕಲರ್ ಬರ್ತದೆ, ಡೌನಿಗೆ ಬರೋದು ಅರ್ಶಿನ ಕಲರ್ ಬೇರೆ ತರ ಬರ್ತದೆ. ಇಲ್ಲಿ ಯಾವ್ದು ಎಲೆಗಳಿಲ್ಲ ನಿಮ್ಗೆ ತೋರಿಸ್ಬೇಕಂತ ಹೇಳಿದ್ರೆ. ಸೊ ಇದನ್ನ ಇಟ್ಕೊಳ್ಳೋಣ. ಈಗ ಒಂದು ಬೂದಿ ರೋಗಕ್ಕೆ ಔಷಧಿ ಹೇಳೋದಾದ್ರೆ ನೀವು ಅಮ್ಮಿ ಸ್ಟಾರ್ ಟಾಪ್ ಅಂತ ಒಂದು ಬರುತ್ತೆ. ಸೊ ಅದನ್ನ ಬಳಕೆ ಮಾಡ್ಕೊಂಡ್ರೆ ಸಮಗ್ರವಾಗಿ ಹತೋಟಿಯಲ್ಲಿ ಇಟ್ಕೊಬಹುದು, ಅದೊಂದೇ ಸಾಕು. ಇನ್ನ ಇದು ಬಂದಾಗ ಏನು ಡೌನಿ ಅಂತ ಹೇಳಿದ್ರೆ ಎಲೆ ಹಳದಿ ಬಣ್ಣ ಚೇಂಜ್ ಆಗಿ ಫುಲ್ಲು ಎಲೆ ಪೂರ್ತಿ ಗಿಡ ಪೂರ್ತಿ ಹಳದಿ ಬಣ್ಣ ಆಗಿ ಗಿಡ ಹೋಗ್ಬಿಡ್ತದೆ. ಸೊ ಅದು ಡೌನಿ. ಅದಕ್ಕೆ ಬೇಕಾದ್ರೆ ನೀವು ಕ್ಯಾಬ್ರಿಯೋ ಟಾಪ್ ಇದೆ, ಆಕ್ರೋಬ್ಯಾಟ್ ಯೂಸ್ ಮಾಡ್ಕೋಬಹುದು, ಮೆಲೋಡಿ ಅಂತ ಬರುತ್ತೆ. ಸೊ ಈ ತರ ಡೌನಿ ಮಿಲ್ಡಾಗ ಬೇಕಾಗಿರುವಂತ ಕಂಟೆಂಟ್ಸ್ ಕೊಟ್ರೆ ಸಾಕು. ಇನ್ನು ಲೀಫ್ ಸ್ಪಾಟ್ ಅಂತವಕ್ಕೆಲ್ಲ ಬಂದು ನಾರ್ಮಲ್ ಆಗಿ ರೋಕೋ ಅಂತ ಬರುತ್ತಲ್ವಾ, ಸೊ ಅದನ್ನ ಬಳಕೆ ಮಾಡ್ಕೊಬಹುದು. ಇದೆಲ್ಲ ಆಯ್ತು. ಈ ವೈರಸ್ ನೋಡಿ, ಇದೆಲ್ಲ ಗಿಡ ಈ ರೀತಿ ಏನಾದ್ರು ಆಯ್ತು ಅಂತ ಹೇಳಿದ್ರೆ ಇದನ್ನ ರೆಡಿ ಮಾಡೋದು ತುಂಬಾನೇ ಕಷ್ಟ ಇರ್ತದೆ, ಆಗೋದಿಲ್ಲ. ಆಲ್ಮೋಸ್ಟ್ ನಾವು ಏನಾದ್ರು ಅಕಸ್ಮಾತ್ ಸ್ಪ್ರೇಗಳೇನಾದ್ರು ಕೊಟ್ರೆ ಒಂದು ಇದು ಬರ್ತದೆ, ಪರ್ಫೆಕ್ಟ್ ಅಂತ ಬಯೋಸ್ಟಿಮ್ಯುಲೇಟ್ ಬರ್ತದೆ, ಅದನ್ನ ಯೂಸ್ ಮಾಡ್ಕೊಬಹುದು. ಮತ್ತೆ ವೈರಸ್ ರಿಲೇಟೆಡ್ ಯಾವ್ದಾದ್ರು ಒಂದು ಸ್ಪ್ರೇ ಮುಖಾಂತರ ಒಂದು ಕೊಟ್ಬಿಟ್ಟು ಒಂದು ಕೋಟು ವೈರಸ್ಗೆ ಹಾಕೊಂತ ಇದ್ರೆ ಒಂದ್ ಸ್ವಲ್ಪ ಹತೋಟಿಯಲ್ಲಿ ಇರ್ತದೆ. ಅದನ್ನ ಮೀರಿ ಈ ರೀತಿ ಏನಾದ್ರು ಬಂದ್ಬಿಟ್ರೆ ಏನಾಗುತ್ತೆ, ಇದರಲ್ಲಿ ಕಾಯಿ ಬರ್ತದೆ ಬಟ್ ಕ್ವಾಲಿಟಿ ಬರೋದಿಲ್ಲ. ನೋಡಿ ಪಿಂದೆಗಳೆಲ್ಲ ಇದೆ ಬಟ್ ಅದು ಸ್ಟ್ರೈಟ್ ಆಗಿ ಬರೋದಿಲ್ಲ, ಎಲ್ಲ ಇಷ್ಟಿಷ್ಟೇ ಚಿಕ್ಕದಾಗಿ ಬರ್ತದೆ, ಕ್ವಾಲಿಟಿ ಇರೋದಿಲ್ಲ. ಆ ಕಾರಣಕ್ಕೋಸ್ಕರ ವೈರಸ್ಗೆ ಸ್ಟಾರ್ಟಿಂಗ್ ಇಂದಾನೆ ಹತೋಟಿಯಲ್ಲಿ ಇಟ್ಕೊಂಡ ಬರಬೇಕು. ಇವಾಗ ಏನಾಯ್ತು, ಲೀಫ್ ಸ್ಪಾಟ್ಗೆ ಹೇಳ್ತಾ ಇದ್ದೀರಿ, ರೋಕೋ ಯೂಸ್ ಮಾಡ್ಕೊಬಹುದು. ಇದೆಲ್ಲ ಬಂದು ರೋಗ ಲಕ್ಷಣಗಳು ಕಾಣಿಸ್ಕೊಂಡಾಗ. ಇನ್ನೇನು ರೋಗ ಲಕ್ಷಣಗಳು ಇಲ್ಲ ಅಂದಾಗ ನೀವು ನಾರ್ಮಲ್ ಆಗಿ ಬೇಕಾಗಿದ್ರೆ ಯಾವ್ದಾದ್ರು ರೆಡೋಮಿಲ್ ಗೋಲ್ಡ್ ಆಗ್ಲಿ, ಸಾಪ್ ಆಗ್ಲಿ, ಇಂಥದನ್ನ ಕಡಿಮೆ ಬೆಲೆದ ಔಷಧಿಗಳ ಏನು ಪೌಡರ್ಗಳನ್ನ ಯೂಸ್ ಮಾಡ್ಕೊಂಡ್ರೆ ಸಾಕು. ಇದು ಒಂದು ಇದಾಯ್ತು. ಇದೆಲ್ಲ ಆದ್ಮೇಲೆ ಇನ್ನ ನಿಮ್ಗೆ ಗೊತ್ತಿರ್ತದೆ ಊಜಿ ಅವಳಿಗಳು ಜಾಸ್ತಿ ಇರ್ತದೆ. ಊಜಿಗೆ ಒಂದು ಮುಖ್ಯವಾಗಿ ಒಂದ್ ಸ್ವಲ್ಪ ಸ್ಮೆಲ್ ಇರುವಂತ ಔಷಧಿಗಳನ್ನ ಬಳಕೆ ಮಾಡೋದು ಸೂಕ್ತವಾಗಿರ್ತದೆ. ಊಜಿಗೆ ಪರ್ಫೆಕ್ಟ್ ಆಗಿ ಇಂಥದೇ ಔಷಧಿ ಅಂತ ಯಾವ್ದು ಅಷ್ಟೊಂದು ಎಫೆಕ್ಟಿವ್ ಆಗಿ ಕೆಲಸ ಮಾಡೋದಿಲ್ಲ. ಯಾವ್ದಾದ್ರು ಸ್ಮೆಲ್ ಇರೋದು ಯೂಸ್ ಮಾಡಿದಾಗ ಏನಾಗುತ್ತೆ, ಒಂದ್ ಸ್ವಲ್ಪ ರಿಪೆಲೆಂಟ್ ಆಗಿರ್ತದೆ. ಅದನ್ನ ಹೊರತುಪಡಿಸಿದ್ರೆ ಇನ್ನ ಊಜಿಗಳು ಬರೋದನ್ನ ಅಟ್ರಾಕ್ಟ್ ಮಾಡೋದಕ್ಕಂತ ಟ್ರ್ಯಾಪ್ಸ್ ಬರುತ್ತೆ. ಆ ಟ್ರ್ಯಾಪ್ಸ್ ನ ಬಳಕೆ ಮಾಡ್ಕೊಬಹುದು ನೀವು. ಆ ಟ್ರ್ಯಾಪ್ಸ್ ನ ಬಳಕೆ ಮಾಡಿದ್ರೆ ನೀವು ಆಲ್ಮೋಸ್ಟ್ ಏನಾಗುತ್ತೆ, ಬಂದು ಟ್ರ್ಯಾಪ್ ಒಳಗಡೆ ಬಿದ್ದೋಗುತ್ತೆ, ಆ ಒಳಗಡೆ ಸತ್ತೋಗ್ಬಿಡ್ತದೆ. ಇನ್ನ ಮಾವಿನಕಾಯಿ ಮರಗಳು ಅಂತದೆಲ್ಲಾದ್ರೂ ಹತ್ರ ಇದ್ದಾಗ ಏನಾಗುತ್ತೆ, ಊಜಿ ಹತೋಟಿ ತಗೊಂಡ್ಬರೋದು ಇನ್ನೂ ಕಷ್ಟ ಆಗುತ್ತೆ. ನಾನು ನೋಡಿ ಇಲ್ಲಿ ಬಂದಿದೆ ಒಂದು ಊಜಿ, ಯಾವ್ದೋ ಔಷಧಿನಲ್ಲಿ ಸತ್ತೋಗಿದೆ. ಬಟ್ ಊಜಿ ಅಂದ್ರೆ ಇದು ಒಂದೇ ಇರ್ತದ, ನೂರಾರು ಇರ್ತದೆ. ಈಗ ಪಕ್ಕದಲ್ಲಿ ಮಾವಿನ ಗಿಡಗಳಿರ್ತದೆ, ಮಾವಿನ ಗಿಡಗಳಲ್ಲಿರೋ ಊಜಿಗಳೆಲ್ಲ ಇದ್ರಿಗೆ ಬಂದು ಅಟ್ಯಾಕ್ ಮಾಡ್ತಾ ಇರ್ತಾವೆ. ಅದಕ್ಕೋಸ್ಕರ ಸ್ವಲ್ಪ ಮಾವಿನ ಗಿಡಗಳಿರೋ ಟೈಮಲ್ಲಿ ಒಂದ್ ಸ್ವಲ್ಪ ನೀಟಾಗಿ ನೋಡ್ಕೊಳ್ಳೋದು ಉತ್ತಮವಾಗಿರ್ತದೆ, ಊಜಿಗಳನ್ನ ಹತೋಟಿಯಲ್ಲಿ ಇಟ್ಕೊಬೇಕಂತ ಹೇಳಿದ್ರೆ. ಸೊ ಇದೊಂದು ಬೇಸಿಕ್ ಮಾಹಿತಿ. ಇನ್ನ ಗಿಡ ಸಾಲಿಂದ ಸಾಲಿಗೆ ಅಂತ ನೋಡೋದಾದ್ರೆ ಒಂದು 8 ಅಡಿ ಇದೆ, ಗಿಡದಿಂದ ಗಿಡಕ್ಕೆ ಒಂದು 2 ಅಡಿ ಇದೆ. ತಳಿ ವಿಚಾರಕ್ಕೆ ಬಂದಾಗ ಇದು ನಾವಿ F1 ಎಷ್ಟು ಅವ್ರದ್ದು. ಮತ್ತೆ ಸ್ಟ್ರಕ್ಚರ್ ವಿಚಾರಕ್ಕೆ ಬಂದಾಗ ಕೆಲವೊಬ್ರು ಏನಂತ ಹೇಳಿದ್ರೆ ಆಲ್ರೆಡಿ ಪರ್ಮನೆಂಟ್ ಸ್ಟ್ರಕ್ಚರ್ ಇರ್ತದೆ. ಪರ್ಮನೆಂಟ್ ಸ್ಟ್ರಕ್ಚರ್ ಇಲ್ದಿರ ಇರೋರು ಏನ್ ಮಾಡ್ತಾರೆ ನೋಡಿ, ಈ ರೀತಿಯಲ್ಲಿ ಮೈನ್ ವೈರ್ಗಳು ಏನಿರ್ತದೆ ನೋಡಿ, ಇದೆಲ್ಲ ಮೈನ್ ವೈರ್ಗಳು ಬಂದು ಒಂದು ಸ್ವಲ್ಪ ಗಟ್ಟಿಯಾಗಿರೋ ವೈರ್ಗಳು ಹಾಕೊಬೇಕು. ಮತ್ತೆ ಈ ಕಂಬಿಗಳಲ್ಲೇ ಯೂಸ್ ಮಾಡ್ಕೊಂಡ್ರಾಗ ಏನಾಗುತ್ತೆ, ಸ್ಟಿಫ್ ಆಗಿರ್ತದೆ. ಇಲ್ಲ ಅಂತ ಹೇಳಿದ್ರೆ ಯಾವ್ದಾದ್ರು ಗಟ್ಟಿಯಾಗಿ ಗಾಳಿ ಬೀಸಿದ್ರೆ ಸಾಕು, ಇದನ್ನೆಲ್ಲ ದೊಬ್ಬಿಟ್ಟು ಹೋಗ್ಬಿಡ್ತದೆ. ಅದಕ್ಕೆ ನೋಡಿ ಸುತ್ತಂಚು ಬಂದು ಈ ಕಲ್ಲು ಕೂಚಿಗಳನ್ನ ಹಾಕೊಂಡಿದ್ದಾರೆ. ಸೊ ಈ ರೀತಿ ಕಲ್ಲು ಕೂಚಿಗೆ ಎಳೆದು ಕಟ್ಬಿಟ್ರೆ ಏನಾಗುತ್ತೆ, ಗಾಳಿ ಬೀಸಿದ್ರೇನು ಏನಾಗೋದಿಲ್ಲ, ತೇವಾಂಶಗಳು ಜಾಸ್ತಿ ಇದ್ರೆ ಏನೂ ಆಗೋದಿಲ್ಲ. ಸೊ ಈ ರೀತಿ ಒಂದು ಸ್ಟ್ರಕ್ಚರ್ ನ ಮೇಂಟೈನ್ ಮಾಡ್ಕೊಬೇಕು. ಪರ್ಮನೆಂಟ್ ಸ್ಟ್ರಕ್ಚರ್ ಯಾರಿಗಿಲ್ಲ ಅವರು. ಯಾಕಂತ ಹೇಳಿದ್ರೆ ನಿಮ್ಗೆ ಗೊತ್ತಿರ್ತದೆ, ಗಾಳಿ ಮಳೆ ಯಥೇಚ್ಛವಾಗಿದ್ದಾಗ ಒಂದೇ ನೈಟ್ಗೆ ಒಂದು ಗಿಡಗಳನ್ನೆಲ್ಲ ತೊಳ್ಬಿಟ್ಟು ಹೋಗ್ಬಿಡೋದು. ನಮ್ದ್ರಲ್ಲೂ 1-2 ಸಲ ಎಕ್ಸ್ಪೀರಿಯನ್ಸ್ ಆಗಿದೆ. ಅದನ್ನ ನಿಮ್ಗೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಒಟ್ಟಾರೆ ಒಂದು ಹೀರೆಕಾಯಿ ಬೆಳೆ ಬಗ್ಗೆ ಒಂದು ಪುಟ್ಟದಾದ ಮಾಹಿತಿ ಕೊಡಬೇಕು ಅನಿಸ್ತು. ಸೊ ಕೊಟ್ಟಿದ್ದೀನಿ. ಈ ಮಾಹಿತಿ ಏನಾದ್ರೆ ಇಷ್ಟ ಆಗಿದ್ರೆ ಮಾತ್ರ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆಗಿದ್ರೆ ಕಾಮೆಂಟ್ ಮಾಡಿ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಷ್ಟ ಆಗಿದ್ರೆ ಶೇರ್ ಮಾಡಿ. ಇಷ್ಟ ಇದ್ರೆ ಮಾತ್ರ, ಇಲ್ಲ ಅಂತ ಹೇಳಿದ್ರೆ ನಮಸ್ಕಾರ, ಬೇಡ ಕೆಟ್ಟದಾಗ ಮಾತ್ರ ಕಾಮೆಂಟ್ ಹಾಕ್ಬಿಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು, ಶುಭ ದಿನ.